ನೋಡ್ರಿ ಇಲ್ಲಿ ಯಾವ ಥರ ಬೆಂದಿದ್ದಾವು ಅಂತ ನಾನು ನಿಮಗೆ ತೋರಿಸ್ತಾ ಇದೀನಿ ರೀ. ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಿದ್ದಾವು ಅಂತ. ತಿನ್ಲಿಕ್ಕೂ ಅಷ್ಟೇ ರುಚಿ ಇರ್ತಾವ್ರಿ ಇವು. ಹೆಸ್ರು ಕಾಳು ಮತ್ತು ಇದಕ್ಕೇನು ಉದ್ದಿನ ಬೇಳೆ ಹಾಕೋ ಅವಶ್ಯ ಇರಂಗಿಲ್ಲ ರೀ. ಹೆಸ್ರು ಕಾಳು ಅಷ್ಟೇ ನೆನೆ ಹಾಕಿದ್ರೆ ಸಾಕು. ನಾನು ನಿನ್ನೆನೇ ಹೆಸ್ರು ಕಾಳು ನೆನೆ ಹಾಕಿದ್ದೆ. ಅದನ್ನು ಮತ್ತು ಒಂದು ಜಾರಿಗೆ ಹಾಕ್ಕೊಂಡು ಹೆಸ್ರು ಕಾಳು ಮತ್ತು 2 ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಉಪ್ಪು ಎಲ್ಲ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸಿ ಹಾಕಿದ್ದೀನಿ ರೀ. ಹಾಗಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಿದ್ದಾವು ಅಂತ. ಸ್ವಲ್ಪ ಅದ್ರ ಮೇಲೆ ಈ ಥರ ಎಣ್ಣೆ ಹಾಕ್ಬೇಕ್ರಿ, ಅಂದ್ರೆ ರುಚಿ ಕೊಡುತ್ತೆ ರೀ ಅದು. ಎಣ್ಣೆ ಅಥವಾ ತುಪ್ಪ ಇದ್ರೆ ತುಪ್ಪ ಹಾಕ್ಕೋಬೋದು. ನಮ್ಮ ಮನ್ಯಾಗ ತುಪ್ಪ ಖಾಲಿ ಆಗೈತೆ ರೀ ಮೊನ್ನೆ ಹಬ್ಬದಾಗ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ರೀ. ನೋಡ್ರಿ ಹೆಂಗೆ ಬರ್ಲಿಕ್ಕತ್ತಾವು ಅಂತ. ಇಲ್ಲೆಲ್ಲ ರುಬ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಜಾರೊಳಗೆ. ಇಷ್ಟ ರೀ, ಒಂದೇ ಜಾರ ಆಗಿದ್ರಿ, ಅಂದರೆ ಹೆಸ್ರು ಕಾಳು ಸ್ವಲ್ಪ ನೆನೆ ಹಾಕಿದ್ದೀನಿ ರೀ. ಹಾಗಾಗಿ ಅಷ್ಟೇ ಹಾಕಿ ನೋಡ್ರಿ ಎಷ್ಟು ಚಂದ ಬರಾಕತ್ತಾವು ಅಂತ. ಇಲ್ಲೆಲ್ಲ ನೋಡ್ರಿ ಫ್ರೆಂಡ್ಸ್, ನೀವು ನೋಡಿದ್ರೇ ಗೊತ್ತಾಗ್ತಾವೆ ಹೆಂಗೆ ಬರ್ಲಿಕ್ಕತ್ತವ, ಎಷ್ಟು ಚೆನ್ನಾಗಿದ್ದಾವು ಅಂತ. ಆಮೇಲೆ ಹೆಲ್ತಿ ಫುಡ್ ಅಲ್ರಿ, ಕಾಳಿಂದ ಅದು ಮೊಳಕೆ ಬರೋ ತನಕ ಬಿಟ್ಟು ಮಾಡಿದ್ದಲ್ಲ. ಹಾಗಾಗಿ ಭಾಳ ಟೇಸ್ಟಿಯಾಗಿರ್ತಾವ್ರಿ ಇವು ತಿನ್ನಾಕ. ಇವನ್ನ ಸ್ವಲ್ಪ ಹೊತ್ತಿಗೆನ ಬಂದುಬಿಡಂಗಿಲ್ಲ ರೀ ಇವು. ಯಾಕಂದ್ರೆ ವಾಪಸ್ ಈ ಥರ ನೋಡಿ ವಾಪಸ್ ಈ ಥರ ಹಾಕಿನೇ ಬೆನೆಸ್ಬೇಕು. ಯಾಕಂದರೆ ಇದ್ರಾಗ ಯಾವುದೇ ರೀತಿಯ ಸೋಡಾ ಗಿಡ ಏನೂ ಮಿಕ್ಸ್ ಇರಂಗಿಲ್ಲಲ್ರಿ. ಫುಲ್ಲು ಇದನ್ನೇ ಇರ್ತೈತಲ್ಲ. ಇದು ಬೆನಿಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ರೀ ಫ್ರೆಂಡ್ಸ್ ಇದು. ಹಾಗಾಗಿ ಸ್ವಲ್ಪ ಭಾಳತ್ತೆ ಬಿಡಬೇಕಾಗತ್ತೆ ರೀ. ನಾನು ಇಲ್ಲಿ ನಿಮಗೆ ತೋರಿಸ್ಲಿಕ್ಕತ್ತೀನಲ್ರಿ. ಈ ಥರ ಬ್ರೌನ್ ಕಲರ್, ಎರಡೂ ಕಡೆ ಬ್ರೌನ್ ಕಲರ್ ಆಗಬೇಕು. ಅಂದ್ರೇ ಅದು ಸರಿಯಾಗಿ ಬೆಂದಿರ್ತಾವ್ರಿ ಅವು. ನೋಡ್ರಿ ಅದೇ ಈ ಥರ ಬರ್ಬೇಕ್ರಿ ಇದು. ನೋಡ್ರಿ ಫ್ರೆಂಡ್ಸ, ಈಗ ನಾನು ತೆಗಿಲಿಕ್ಕತ್ತೀನಿ ರೀ. ಹೆಂಗೆ ಕಾಣಿಸ್ತಾವಂತ ನಾನು ಈ ಪ್ಲೇಟ್ ಒಳಗೆ ಹಾಕ್ತೀನಿ ನೋಡ್ರಿ. ನೋಡ್ರಿ ಇಲ್ಲಿ ಎಷ್ಟು ಚೆಂದ ಆಗ್ಯಾವು ಅಂತ. ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಆದರೂ ನಡಿತೈತೆ ರೀ ಫ್ರೆಂಡ್ಸ. ಇಲ್ಲ ಚಟ್ನಿ ಇಲ್ಲಪ್ಪ ಬಿಸಿವ ಹಾಗೇನೂ ತಿನ್ಬೋದು ರೀ ಇದು. ಯಾಕಂದರೆ ಎಲ್ಲ ಅದ್ರೊಳಗೆ ಹಾಕಿರ್ತೀವಲ್ರಿ. ಹಾಗಾಗಿ ಚೆನ್ನಾಗಿರ್ತಾವ್ರಿ ಫ್ರೆಂಡ್ಸ್ ತಿನ್ನಲಿಕ್ಕೆ. ನಾವು ಇದಕ್ಕೇನು ಚಟ್ನಿನೇ ಬೇಕು ಅಂತ ಅನ್ಸಂಗಿಲ್ಲ ರೀ. ಹಾಗಾದ್ರೂ ತಿನ್ಬೋದು ರೀ ಇವನ್ನ. ನೋಡಿರಿ ಸ್ವಲ್ಪ ಪೂರ್ಣ ಇದಾಗೋ ಮಟ್ಟ ಬಿಡ್ಬೇಕ್ರಿ. ಇಲ್ಲಿಲ್ಲಂದ್ರೆ ಒಳಗೆ ಇವು ಬೆಂದಿರಂಗಿಲ್ಲ ರೀ ಫ್ರೆಂಡ್ಸ್. ನೋಡ್ರಿ ಈ ಥರ ಆಗ್ಬೇಕ್ರಿ ಅವು. ನೋಡ್ರಿ ಫ್ರೆಂಡ್ಸ್, ಹೆಸರು ಪಡ್ ರೆಡಿ ರೀ ತಿನ್ನಲಿಕ್ಕೆ. ನೋಡ್ರಿ ಫ್ರೆಂಡ್ಸ, ಈ ಥರ ಚಟ್ನಿ ಪುಡಿ ಹಾಕ್ಕೊಂಡು ಸೈಡ್ಗೆ ಈ ಥರ ಇಟ್ಕೊಂಡು ತಿಂದ್ರೆ ಭಾಳ ರುಚಿ ಅನ್ನಿಸ್ತಾವ್ರಿ ಇವು. ಈ ಥರ ತಿನ್ನಲಿಕ್ಕೆ ಅಡ್ಡಿ ಇಲ್ರಿ.